ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಇಡಿ ಸಮನ್ಸ್ ಕೊಟ್ಟಿದೆ. ಸೊ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿಯಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು. ಗೊತ್ತಿಲ್ಲ, ಇದು ಮುಖ್ಯಮಂತ್ರಿಗಳ ಪತ್ನಿಗೆ 2ನೇ ಬಾರಿ ಬರ್ತಾ ಇರುವಂತ ಬುಲಾವ್ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು. ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯನ್ನ ಉಲ್ಲೇಖಿಸಿ ಈ ಸಮನ್ಸ್ ಅನ್ನ ನೀಡಲಾಗಿದೆ. ಅಷ್ಟೇ ಅಲ್ಲ, ಸಚಿವ ಭೈರತಿ ಸುರೇಶ್ಗೂ ಕೂಡ ಇಡಿಯಿಂದ ಸಮನ್ಸ್ ಜಾರಿಯಾಗಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಭೈರತಿ ಸುರೇಶ್ಗೆ ಸಮನ್ಸ್ ಅನ್ನ ಇಡಿ ಕೊಟ್ಟಿದೆ. ಆದ್ರೆ ಇಂದಿನ ವಿಚಾರಣೆಗೆ ಗೈರಾಗಿದ್ದಾರೆ ಭೈರತಿ ಸುರೇಶ್. ಅಷ್ಟೇ ಅಲ್ಲ, ಈ ಸಮನ್ಸ್ ಅನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ ಕೂಡ. ಇದೀಗ ಈ ಪ್ರಕರಣ ಇಡಿ ತನಿಖೆಯ ವ್ಯಾಪ್ತಿ ವಿಸ್ತರಿಸಿಕೊಳ್ತಾ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಹಲವರನ್ನ ವಿಚಾರಣೆಗೆ ಒಳಪಡಿಸಿರುವಂತ ಇಡಿ ಈ ಪ್ರಕರಣದ ಪ್ರಮುಖ ಆರೋಪಿಗಳು ಅಂತ ಏನು ಉಲ್ಲೇಖಿತ ಆಗಿರುವಂಥದ್ದು ಅದು ಮುಖ್ಯಮಂತ್ರಿ ಹಾಗೆ ಅವರ ಪತ್ನಿಯ ವಿಚಾರ. ಸೊ ಮುಖ್ಯಮಂತ್ರಿ ಅವರ ಪತ್ನಿಗೆ ಇದೀಗ ಸಮನ್ಸ್ ಅನ್ನ ಕೊಟ್ಟಿದೆ. ಮತ್ತೊಂದ್ ಕಡೆ ಭೈರತಿ ಸುರೇಶ್ ಅವರ ನಂದೇನೂ ಇದರಲ್ಲಿ ಪಾತ್ರ ಇಲ್ಲ ಅಂತ ಪದೇ ಪದೇ ಭೈರತಿ ಸುರೇಶ್ ಅವರು ಹೇಳ್ತಾ ಇದ್ರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ಇಡಿ ಸಿದ್ಧತೆ ಮಾಡಿಕೊಂಡಿದೆ. ಹೌದು, ಮೂಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನು ಜಾರಿ ಮಾಡಿದ್ದಾರೆ. ಈ ಹಿಂದೆ 2 ಬಾರಿ ಸಿಎಂ ಪತ್ನಿ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಸಮನ್ಸ್ ಅನ್ನು ನೀಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಬರುವಂತೆ ಸೂಚನೆ ಕೊಡಲಾಗಿದೆ. ಹಾಗಾದ್ರೆ ಸಿಎಂ ಪತ್ನಿಗೆ ಇಡಿ ಅಧಿಕಾರಿಗಳು ಕೊಟ್ಟಿರುವಂತಹ ಸಮನ್ಸ್ ಇದೆಯಲ್ಲ, ಅದರಲ್ಲಿ ಏನೇನು ವಿಚಾರ ಉಲ್ಲೇಖ ಆಗಿದೆ ಬನ್ನಿ ನೋಡೋಣ. ನಾನು ವಿ ಮುರಳೀಕೃಷ್ಣನ್, ಎಡಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ದಾಖಲಾಗಿರೋ ಪ್ರಕರಣದ ಬಗ್ಗೆ ತನಿಖೆ ನಡೆಸುತ್ತಿದ್ದೇನೆ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಪ್ರಕರಣದ ವಿಚಾರಣೆಗೆ ಶ್ರೀಮತಿ ಬಿಎಂ ಪಾರ್ವತಿಯವರು ಅಗತ್ಯ ದಾಖಲೆ ಹಾಗೂ ಸಾಕ್ಷಿಗಳನ್ನ ಒದಗಿಸಬೇಕಿದೆ. ಹೀಗಾಗಿ ಪಿಎಂಎಲ್ಎಯ ಸೆಕ್ಷನ್ 50ರ ಉಪ ಸೆಕ್ಷನ್ಗಳಾದ 2 ಹಾಗೂ 3ರಲ್ಲಿ ನನಗೆ ನೀಡಲಾಗಿರೋ ಅಧಿಕಾರದಿಂದ ಶ್ರೀಮತಿ ಬಿಎಂ ಪಾರ್ವತಿಯವರು ಮೇಲೆ ಸೂಚಿಸಿದ ವಿಳಾಸದ ಕಚೇರಿಗೆ 28/1/2025 ಬೆಳಗ್ಗೆ 11 ಗಂಟೆಗೆ ದಾಖಲೆಗಳು ಹಾಗೂ ಸಾಕ್ಷಿಗಳೊಂದಿಗೆ ಖುದ್ದಾಗಿ ನನ್ನ ಮುಂದೆ ಹಾಜರಾಗಬೇಕು. ಪಿಎಂಎಲ್ಎ ಅಡಿಯಲ್ಲಿ ತನಿಖೆ ನಡೆಸಬೇಕಿದೆ. ಮತ್ತೊಂದು ಕಡೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೂ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಪಿಎಂಎಲ್ಎ ಅಂತ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಭೈರತಿ ಸುರೇಶ್ಗೂ ಕೂಡ ನೋಟಿಸ್ ಅನ್ನ ಅಥವಾ ಸಮನ್ಸ್ ಅನ್ನ ನೀಡಲಾಗಿದೆ. ಅದರಲ್ಲಿ ಏನೇನು ಉಲ್ಲೇಖ ಆಗಿದೆ ಬನ್ನಿ ನೋಡೋಣ. ನಾನು ವಿ ಮುರಳೀಕೃಷ್ಣನ್, ಎಡಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ದಾಖಲಾಗಿರೋ ಪ್ರಕರಣದ ಬಗ್ಗೆ ತನಿಖೆ ನಡೆಸುತ್ತಿದ್ದೇನೆ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಪ್ರಕರಣದ ವಿಚಾರಣೆಗೆ ಶ್ರೀ ಭೈರತಿ ಸುರೇಶ್ ರವರು ಅಗತ್ಯ ದಾಖಲೆ ಹಾಗೂ ಸಾಕ್ಷಿಗಳನ್ನು ಒದಗಿಸಬೇಕಿದೆ. ಹೀಗಾಗಿ ಪಿಎಂಎಲ್ಎಯ ಸೆಕ್ಷನ್ 50ರ ಉಪ ಸೆಕ್ಷನ್ಗಳಾದ 2 ಹಾಗೂ 3ರಲ್ಲಿ ನನಗೆ ನೀಡಲಾಗಿರೋ ಅಧಿಕಾರದಿಂದ ಶ್ರೀ ಭೈರತಿ ಸುರೇಶ್ ರವರು ಮೇಲೆ ಸೂಚಿಸಿದ ವಿಳಾಸದ ಕಚೇರಿಗೆ 27/1/2025 ಬೆಳಗ್ಗೆ 11 ಗಂಟೆಗೆ ದಾಖಲೆಗಳು ಹಾಗೂ ಸಾಕ್ಷಿಗಳೊಂದಿಗೆ ಖುದ್ದಾಗಿ ನನ್ನ ಮುಂದೆ ಹಾಜರಾಗಬೇಕು. ಪಿಎಂಎಲ್ಎ ಅಡಿಯಲ್ಲಿ ತನಿಖೆ ನಡೆಸಬೇಕಿದೆ. ಹೀಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಬಗ್ಗೆ ಇಡಿ ತನಿಖೆ ಚುರುಕುಗೊಂಡಿದೆ. ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಕಾಂಗ್ರೆಸ್ ಇದೊಂದು ರಾಜಕೀಯ ಪ್ರೇರಿತ ಅಂತ ಕಿಡಿಕಾರ್ತಾ ಇದ್ರೆ, ಕಮಲ ಪಾಳೆಯ ಇದೊಂದು ಕಾನೂನಿನ ಪ್ರಕ್ರಿಯೆ ಅಂತ ಹೇಳ್ತಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮದ ಬಗ್ಗೆ ಒಂದ್ ಕಡೆ ಇಡಿ, ಮತ್ತೊಂದ್ ಕಡೆ ಲೋಕಾಯುಕ್ತರು ತನಿಖೆ ನಡೆಸುತ್ತಿದ್ದಾರೆ. ಇನ್ನೇನು ಲೋಕ ಅಧಿಕಾರಿಗಳು ಸಿಎಂ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟೆ ಬಿಟ್ರು ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲೇ ಪಿಸುಗುಡುತ್ತಿದೆ. ಇಂತಹ ಹೊತ್ತಲ್ಲೇ ಕೇಂದ್ರ ತನಿಖಾ ತಂಡ ಇಡಿ ಪ್ರಕರಣವನ್ನ ಮತ್ತೊಂದು ಮಗ್ಗುಲಿಗೆ ತಿರುಗಿಸಿದೆ. ಮುಡಾ ಕೇಸ್, ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಇಡಿ ನೋಟಿಸ್. ನಾಳೆ ವಿಚಾರಣೆಗೆ ಹಾಜರಾಗುವಂತೆ 2ನೇ ನೋಟಿಸ್ ಕೊಟ್ಟ ಇಡಿ. ಮುಡಾ ನಿವೇಶನಗಳ ಅಕ್ರಮ ಹಂಚಿಕೆ ಪ್ರಕರಣ ಸಿಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಅವರ ಬಳಿ ಬಂದು ನಿಂತಿದೆ. ಪ್ರಕರಣದ ತನಿಖೆ ನಡೆಸ್ತಾ ಇರೋ ಇಡಿ ಸಿಎಂ ಪತ್ನಿಗೆ ನೋಟಿಸ್ ಜಾರಿ ಮಾಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ.
ಇನ್ನು ಸಿಎಂ ಪತ್ನಿಗೆ ಇಡಿ ನೋಟಿಸ್ ಕೊಡ್ತಿರೋದು ಇದೇ ಮೊದಲೇನಲ್ಲ. ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಲಭ್ಯವಾಗಿದೆ. ಜನವರಿ 3ರಂದು ಇಡಿಯಿಂದ ಸಿಎಂ ಪತ್ನಿಗೆ ಮೊದಲ ನೋಟಿಸ್ ನೀಡಲಾಗಿತ್ತು. ಜನವರಿ 9ರಂದು ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು. ಸಿಎಂ ಪತ್ನಿ ಪಾರ್ವತಿ ನೋಟಿಸ್ಗೆ ಪ್ರತಿಯಾಗಿ ಕಾಲಾವಕಾಶ ಕೋರಿದ್ರು. ದಾಖಲೆ ಸಂಗ್ರಹಿಸಲು 2 ವಾರ ಬೇಕೆಂದು ಕೇಳಿಕೊಂಡಿದ್ರು. ಇಷ್ಟೇ ಅಲ್ಲದೆ ನನಗೆ ವಯಸ್ಸಾಗಿದೆ, ಖುದ್ದು ಹಾಜರಾತಿಯಿಂದ ವಿನಾಯಿತಿ ನೀಡುವಂತೆ ಮನವಿ ಮಾಡಿದ್ರು. ಇದೀಗ ಜನವರಿ 24ರಂದು ಸಿಎಂ ಪತ್ನಿಗೆ ಇಡಿ ತನಿಖಾ ತಂಡ 2ನೇ ನೋಟಿಸ್ ನೀಡಿದೆ. ಜನವರಿ 28 ಅಂದ್ರೆ ನಾಳೆಯೇ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ನೋಟಿಸ್ ಬಂದಿರೋ ಬಗ್ಗೆ ಖಾತ್ರಿಪಡಿಸಿದ್ದಾರೆ. ಇನ್ನು ಇಡಿ ನೀಡಿದ ಮೊದಲ ನೋಟಿಸ್ಗೆ ಉತ್ತರ ನೀಡಿರೋ ಸಿಎಂ ಪತ್ನಿ ಪಾರ್ವತಿ ವಿಚಾರಣೆಗೆ ಹಾಜರಾಗಲು ಕಾಲಾವಕಾಶ ಕೋರಿದ್ದಾರೆ. ದಾಖಲೆ ಸಂಗ್ರಹಿಸಲು 2 ವಾರ ಬೇಕು. ವಯಸ್ಸಾಗಿರೋದ್ರಿಂದ ಖುದ್ದು ಹಾಜರಾತಿಯಿಂದ ವಿನಾಯಿತಿ ಕೋರಿ ಮನವಿ ಮಾಡಿದ್ರು. ಸಿಎಂ ಪತ್ನಿ ಮಾತ್ರವಲ್ಲ, ಇಡಿ ಅಧಿಕಾರಿಗಳು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ಇಡಿ ಸಮನ್ಸ್ ಪ್ರಶ್ನಿಸಿದ ಸಿಎಂ ಪತ್ನಿ ಪಾರ್ವತಿ, ಯಾವಾಗ ಇಡಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು ಪಾರ್ವತಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇಡಿ ಜಾರಿ ಮಾಡಿರೋ ಸಮನ್ಸ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಬೈರತಿ ಸುರೇಶ್ ಕೂಡ ಕೋರ್ಟ್ ಕದ ತಟ್ಟಿದ್ದಾರೆ. ರಾಜಕೀಯವಾಗಿ ಹೇಳ್ತಿದ್ದಾರೆ ಸರ್, ಏನು ಹೇಳಲ್ಲ ಈಗ ನೋಡೋಣ ನಿಲ್ಲಿಸಿ. ಕೋರ್ಟ್ ಹೋಗಿದೆ ನೋಡೋಣ ನಿಲ್ಲಿಸಿ. ಇದನ್ನ ರಾಜಕೀಯವಾಗಿ ಹೇಳ್ತಿದ್ದಾರೆ ಸರ್, ಏನು ಹೇಳಲ್ಲ ಈಗ ನೋಡೋಣ ನಿಲ್ಲಿಸಿ. ನೋಟಿಸ್ ಕೊಟ್ಟಿರೋದು ರಾಜಕೀಯ ಪ್ರೇರಿತ ಎಂದ ಡಿಕೆ. ಹೊಸ ಕಾನೂನು ಬರೆದುಬಿಡಿ ಅಂತ ಅಶೋಕ್ ಕಿಡಿ. ಇಡಿ ನೋಟಿಸ್ ಕೊಟ್ಟಿರೋ ಬಗ್ಗೆ ಡಿಸಿಎಂ ಡಿಕೆ ನಿಗಿನಿಗೆ ಕೆಂಡವಾಗಿದ್ದಾರೆ. ಒಂದು ತಂಡ ಈಗಾಗಲೇ ತನಿಖೆ ನಡೆಸ್ತಿದೆ. ಈ ಮಧ್ಯೆ ಮತ್ತೊಂದು ತನಿಖಾ ತಂಡ ಎಂಟ್ರಿ ಆಗಬಾರ್ದು, ಇದೊಂದು ರಾಜಕೀಯ ಪ್ರೇರಿತ ಅಂತ ಗುಡುಗಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟ ಅಶೋಕ್, ನೀವೇ ಹೊಸದೊಂದು ಕಾನೂನು ಬರೆದುಬಿಡಿ ಅಂತ ಲೇವಡಿ ಮಾಡಿದ್ದಾರೆ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಅಟ್ ಎ ಸೇಮ್ ಟೈಮ್. ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋ. ಹೂನಪ್ಪ, ಯಾವಾಗೂ ಸತ್ಯ ಹರಿಶ್ಚಂದ್ರೆ ಒಳ್ಳೆ ಮಾತಾಡುವಂಥದ್ದು. ಯಡಿಯೂರಪ್ಪನ ಮೇಲೆ ನೋಟಿಸ್ ಕೊಟ್ಟಾಗ, ಅವಾಗ ಜನಾರ್ದನ್ ರೆಡ್ಡಿ ಮೇಲೆ ನೋಟಿಸ್ ಕೊಟ್ಟಾಗ ಯಾಕೆ ಅವಾಗೇನು ರಾಜಕೀಯ ಪ್ರೇರಿತ? ಅವಾಗ ರಾಜಕೀಯ ಪ್ರೇರಿತ ಅಲ್ಲ. ಬರೆದ್ಬಿಡಿ ಕಾನೂನು ಕಾಂಗ್ರೆಸ್ ಅವ್ರ ಮೇಲೆ ಕೊಟ್ರೆ ಮಾತ್ರ ಅದು ರಾಜಕೀಯ ಪ್ರೇರಿತ, ಬಿಜೆಪಿ ಅವ್ರ ಮೇಲೆ ಕೊಟ್ರೆ ಅದು ಲೀಗಲ್ ಅಂತ ಬರೆದ್ಬಿಡಿ. ಒಂದು ಪುಸ್ತಕನೇ ಬರೆದ್ಬಿಡಿ, ಯಾವ್ದನ್ನ ಒಂದು, ಅದನ್ನ ಒಪ್ಕೊಂತೀರಿ ನಾವು ಕೂಡ. ಸಿಎಂ ಸಿದ್ದರಾಮಯ್ಯ ತನಿಖೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸುತ್ತಿರುವುದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಮತ್ತೊಂದು ಕಡೆ ನೋಟಿಸ್ ಕೊಟ್ಟಿರುವುದರ ಬಗ್ಗೆ ಸಿಟಿ ರವಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮೂಡ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಯಾರ ಮೇಲೆ ಆಪಾದನೆ ಬರುತ್ತೆ, ಆಪಾದನೆ ಬಂದವರು ತನಿಖೆಗೆ ಸಹಕರಿಸಬೇಕಾಗಿರ್ತಕ್ಕಂಥದ್ದು ಅವರವ್ರ ಮೇಲಿನ ಜವಾಬ್ದಾರಿ. ಪ್ರಶ್ನಿಸೋದಕ್ಕೂ ನ್ಯಾಯಾಲಯದಲ್ಲಿ ಪ್ರಶ್ನಿಸೋದಕ್ಕೂ ನಮ್ಮ ಕಾನೂನು ಅವಕಾಶ ಮಾಡಿಕೊಟ್ಟಿದೆ. ಮುಡಾದ 631 ಸೈಟ್ ಸೀಸ್ ಮಾಡಲು ಇಡಿ ಸಿದ್ಧತೆ. ಈ ಮಧ್ಯೆ ಇಡಿ ಮುಡಾದ 631 ಸೈಟ್ಗಳನ್ನು ಜಪ್ತಿ ಮಾಡಿಕೊಳ್ಳುವುದಕ್ಕೆ ಸಿದ್ಧತೆ ನಡೆಸಿದೆ. ಕೆಲ ದಿನಗಳ ಹಿಂದಷ್ಟೇ ಈ ಸೈಟ್ಗಳ ಮಾಹಿತಿ ನೀಡುವಂತೆ ಮುಡಾಗೆ ಪತ್ರ ಬರೆದಿತ್ತು. ಅಧಿಕಾರಿಗಳು ಇದೀಗ ಎಲ್ಲ ಮಾಹಿತಿಯನ್ನ ಇಡಿಗೆ ರವಾನಿಸಿದ್ದಾರೆ. ಮುಡಾ ಹಂಚಿರೋ 631 ಸೈಟ್ಗಳಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಬೇನಾಮಿಯಾಗಿಯೇ ಹೆಚ್ಚಿರೋದು ಪತ್ತೆಯಾಗಿದೆಯಂತೆ. ಹೀಗಾಗಿ ಈ ವಾರದಲ್ಲಿ 631 ಸೈಟ್ಗಳು ಕೂಡ ಸೀಸ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್ TV9.